ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯು ಪಿ ಎಸ್ ಸಿ ಪ್ರಿಪ್ರೇಷನ್ನ ಫಸ್ಟ್ ಸ್ಟೆಪ್ ಟು ಟಿಲ್ ಇಂಟರ್ವ್ಯೂವರೆಗೂ ನಿಮಗೆಲ್ಲ ರೀತಿಯಾದಂಥ ಒಂದು ಪ್ರಿಪ್ರೇಷನ್ ಸ್ಟ್ರಾಟಜಿ ಮತ್ತು ಸಿಲೆಬಸ್ ಸಹಿತವಾಗಿ ನಾನು ಹೇಳ್ಕೊಡ್ಬೇಕಂತ ವಿಚಾರ ಮಾಡಿದ್ದೀನಿ. ನಾನು ಫಸ್ಟ್ ಆಫ್ ಆಲ್, ಎಕ್ಸಾಮ್ ಗುರು ಎಕ್ಸಲೆನ್ಸ್ ಅಕಾಡೆಮಿ ವೆಲ್ಕಮ್ಸ್ ಯು ಆಲ್ ಫ್ಯೂಚರ್ ಐ ಎ ಎಸ್ ಆ್ಯಂಡ್ ಐ ಪಿ ಎಸ್ ಆಫೀಸರ್ಸ್ ಫ್ರಮ್ ಕರ್ನಾಟಕ. Best wishes from my side to all of you. First of all, what is civil services exam? Civil services exam ಅಂದ್ರೆ ಏನಪ್ಪ? ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇದು ನಮ್ಮ ಯು ಪಿ ಎಸ್ ಸಿ ನಡೆಸುವಂಥ ಒಂದು ಎಕ್ಸಾಮ್. ಇದು ಫಾರ್ ಐ ಎ ಎಸ್, ಐ ಪಿ ಎಸ್, ಆಮೇಲೆ ಗ್ರೂಪ್ ಎ ಪೋಸ್ಟ್ಗಳು ಯಾವ ಅಂದರೆ ಇಂಡಿಯನ್ ಫಾರಿನ್ ಸರ್ವಿಸ್, ಆಮೇಲೆ ನೆಕ್ಸ್ಟ್ ಐ ಆರ್ ಎಸ್, ಆಮೇಲೆ ಗ್ರೂಪ್ ಬಿ ಸರ್ವಿಸ್ಗಳಂತ ಆರ್ಮ್ ಫೋರ್ಸಸ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ನೀವು ಯಾವುದಾದ್ರೂ ಒಂದು ಪೋಸ್ಟ್ ಗ್ರೂಪ್ ಬಿ, ಅವನ್ನೆಲ್ಲ ಈ ಯು ಪಿ ಎಸ್ ಸಿ ಥ್ರೂ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದಾದಮೇಲೆ ಅಟೆಂಪ್ಟ್ ಏಜ್ ಆ್ಯಂಡ್ ಅಟೆಂಪ್ಟ್ ಲಿಮಿಟ್ ಏನಪ್ಪ? ಫ್ರಮ್ ಫಾರ್ ಜನರಲ್ ಆ್ಯಂಡ್ ಕ್ರೀಮಿ ಒ ಬಿ ಸಿ ಇಟ್ಸ್ 32 ಇಯರ್ಸ್, ಅಂದರೆ ಅಪ್ಪರ್ ಲಿಮಿಟ್ ಈಸ್ 32 ಇಯರ್ಸ್, ಮತ್ತು 6 ಅಟೆಂಪ್ಟ್ಸ್ಗಳು, ಅಂದರೆ ನೀವು ಮ್ಯಾಕ್ಸಿಮಮ್ 6 ಅಟೆಂಪ್ಟ್ಸ್ ಕೊಡ್ಬೋದು. ಆಮೇಲೆ 32 ಇಯರ್ಸ್ ಇಸ್ ದಿ ಅಪ್ಪರ್ ಲಿಮಿಟ್. ಇನ್ ಮೈ ಒಪಿನಿಯನ್, ಮೋರ್ ದೆನ್ 5 ಅಟೆಂಪ್ಟ್ಸ್ ಈಸ್ ಇನಫ್ ಫಾರ್ ವೆದರ್ ಯು ಆರ್ ಎಲಿಜಿಬಲ್ ಆರ್ ನಾಟ್. ನನ್ನ ಪ್ರಕಾರ ನಾವು ಅನ್ಬೋದು ಇಲ್ಲ 6 ಅಟೆಂಪ್ಟ್ಸ್ ಏನಪ್ಪ ಇದು ಭಾಳ ಕಡಿಮೆ ಅಲ್ಲ ಅಂತ ಅನ್ಬೋದು ಯಾರಾದರೂ. ಬಟ್ ನನ್ನ ಪ್ರಕಾರ 5 to 6 ಅಟೆಂಪ್ಟ್ಸ್ ಈಸ್ ಇನಫ್ ಫಾರ್ ಪ್ರಿಪೇರಿಂಗ್. ಯಾಕಪ್ಪ ಅಂದರೆ ಒಂದು ಮೈಂಡಲ್ಲಿ ಒಂದು ಟಾರ್ಗೆಟ್ ಇರುತ್ತೆ. 6 ಅಟೆಂಪ್ಟ್ಸ್ ಅಂದರೆ ಹೌದಪ್ಪ ನಾನು 6 ಅಟೆಂಪ್ಟ್ಸ್ ಐತಿ, ನಾನು ಇದ್ರೊಳಗನೆ ಮುಗಿಸ್ಬೇಕು ಅನ್ನೋದು ಒಂದು ಅಟೆಂಪ್ಟ್ ಇದು ಇರ್ತದೆ ಏನೋ. ಓಕೆ, ನೆಕ್ಸ್ಟು ನಾನ್ ಕ್ರಿಮಿಲಿಯರ್ ಒ ಬಿ ಸಿ ಒಳಗೆ, ನಾನ್ ಕ್ರಿಮಿ ಒ ಬಿ ಸಿ ಒಳಗೆ ಅವ್ರಿಗೆ 35 ಇಯರ್ಸು ಮತ್ತು 9 ಅಟೆಂಪ್ಟ್ಸ್ ಇರ್ತದೆ ಅವ್ರಿಗೆ. ನೆಕ್ಸ್ಟ್ ಎಸ್ ಸಿ ಎಸ್ ಟಿ ಅವ್ರಿಗೆ 37 ಇಯರ್ಸು ಅನ್ಲಿಮಿಟೆಡ್ ಅಟೆಂಪ್ಟ್ಸು. ಇದನ್ನು ಅನ್ಲಿಮಿಟೆಡ್ ಅನ್ನೋದಕ್ಕಿಂತ ನಾವು ಇಲ್ಲಿ 32 ಇಯರ್ಸ್ ಅಂದರೆ ನೀವು 37 ಅಂದರೆ ನೀವು 21 ಇಯರ್ಸ್ಗೆ ಎಕ್ಸಾಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ 9 + 7 ಇಟ್ಸ್ ಅರೌಂಡ್ 16. ಅನ್ಲಿಮಿಟೆಡ್ ಅನ್ನೋದಕ್ಕಿಂತ 16 ಅಟೆಂಪ್ಟ್ಸ್ ಅಂದಂಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೆಕ್ಸ್ಟ್ ಪಿ ಎಚ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಗಳಿಗೆ 42 ಇಯರ್ಸ್ ಇಸ್ ದಿ ಅಪ್ಪರ್ ಲಿಮಿಟ್ ಆ್ಯಂಡ್ 9 to ಅನ್ಲಿಮಿಟೆಡ್ ಅಟೆಂಪ್ಟ್ಸ್ಗಳು ಅವ್ರಿಗೆ. ಓಕೆ, ನೆಕ್ಸ್ಟ್ ಯು ಪಿ ಎಸ್ ಸಿ 2024 ಅನ್ನೋದಕ್ಕಿಂತ ಯು ಪಿ ಎಸ್ ಸಿ ಕ್ಯಾಲೆಂಡರ್ ಏನಿರುತ್ತಪ್ಪ ಅಂದರೆ ಅರೌಂಡ್ 14 to 15 ಫೆಬ್ರವರಿ ಎವ್ರಿ ಇಯರ್ ಆನ್ಲೈನ್ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ, ಅವರು ನೋಟಿಫಿಕೇಶನ್ ಬಿಡ್ತಾರೆ. ಆಮೇಲೆ ಅರೌಂಡ್ ಒಂದು ಎಷ್ಟು 20 days ನಿಮ್ಗೆ ಟೈಮ್ ಇರ್ತದೆ ಇದನ್ನು ಏನೋ ಅಪ್ಲಿಕೇಶನ್ ಫಿಲ್ ಮಾಡೋಕೆ ಅದಕ್ಕೆಲ್ಲ. ನೆಕ್ಸ್ಟು ಪ್ರಿಲಿಮ್ಸ್ ಎಕ್ಸಾಮು ಮ್ಯಾಕ್ಸಿಮಮ್ ಇನ್ ಮೇ 20 to 26 ಡೇಟ್ಸ್ ಒಳಗೆ ಪ್ರಿಲಿಮ್ಸ್ ಇರುತ್ತೆ. ನೆಕ್ಸ್ಟ್ ಸೆಪ್ಟೆಂಬರ್ 20 to 26 ಒಳಗೆ ನಿಮಗೇನು 26 ಸ್ಟಾರ್ಟ್ ಆಗುತ್ತೆ ನಿಮ್ಮದು ಮೇನ್ಸ್. ಅದಾದ ನಂತರ ನೆಕ್ಸ್ಟ್ ಇಂಟರ್ವ್ಯೂ ಡೇಟ್ಸ್ಕೊಂಡು ಬಿಡ್ತಾರೆ ಅವರು. ನೆಕ್ಸ್ಟು ನಾವು ಡಿಫಿಕಲ್ಟೀಸ್ ಲೆವೆಲ್ ನೋಡಿದರೆ, ಕ್ವಶನ್ಸ್ಗಳು ಡಿಫಿಕಲ್ಟಿ ಲೆವೆಲ್ ನೋಡಿದರೆ 2019 ಈಸಿ ಕ್ವಶನ್ಸ್ ಎಷ್ಟು ಬಂದಿದ್ದಪ್ಪ, ಮೀಡಿಯಮ್ ಎಷ್ಟಿದ್ದು, ಟಫ್ ಎಷ್ಟಿದ್ದು ಅದನ್ನು ನೋಡಿದ್ರಪ್ಪ ಅಂದ್ರೆ ಈಸಿ ಕ್ವಶನ್ಸ್ 31 ಇದು. ಅಂದರೆ ಯಾರು ಬೇಕಾದರೂ ಸಾಲ್ವ್ ಮಾಡ್ಬೋದು. ಅಂದರೆ ಯಾರು ಬೇಕಾದ್ರೆ ಅಂದರೆ ಒಂದು ಸೀರಿಯಸ್ನೆಸ್ ತೊಗೊಂಡು ಓದ್ತಾರೆ ಅಂತ ಒಂದು ಯಾವುದೇ ಕ್ಯಾಂಡಿಡೇಟ್ ಕೂಡ ಇದನ್ನು 31 ಕ್ವಶನ್ಸ್ಗಳು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಮೀಡಿಯಮ್, ಅದಕ್ಕಿಂತ ಸ್ವಲ್ಪ ಏನಪ್ಪ ಒಂದು ಎಕ್ಸ್ಟ್ರಾ ನಾಲೆಜ್, ಡೀಪ್ ನಾಲೆಜ್ ಬೇಕಾದ್ರೆ ಅದು ಎಷ್ಟು ಕ್ವಶನ್ಸು 33 ಕ್ವಶನ್ಸ್. ನೆಕ್ಸ್ಟ್ ಟಫೆಸ್ಟ್ ಕ್ವಶನ್ಸ್ ಅಂತಂದ್ರೆ ನೀವು ಡೆಪ್ತ್ ಆಫ್ ನಾಲೆಜ್ ಕೇಳ್ತಾರೆ. ನೀವು ಯಾವುದೋ ಒಂದು ಕ್ವಶನ್ಸ್ ನೀವು ಒಂದು ಅಟೆಂಪ್ಟ್ ಮಾಡಬೇಕಪ್ಪ ಅಂದ್ರೆ ಅದ್ರೊಳಗೆ 3 ಆಪ್ಷನ್ಸ್ಗಳಲ್ಲಿ ಕೂಡ 3 ಆಪ್ಷನ್ಸ್ಗಳನ್ನು ನೀವು ಒಂದು ಎಲಿಮಿನೇಟ್ ಮಾಡಿದ್ರೆ ಬರಲಾರ್ದಂಥ ಒಂದು ಆನ್ಸರ್ ಏನಪ್ಪ, 3 ಕ್ವಶನ್ಸ್ಗಳದ್ದು 3 ಟಾಪಿಕ್ದು 3 ಅಥವಾ ಏನೋ ಥೀಮ್ದು ಅದ್ರ ಡೆಪ್ತ್ ನಾಲೆಜ್ ಇರಬೇಕು ನಿಮ್ಗೆ. ಅವಾಗ ಆ ಕ್ವಶನ್ಸ್ ನೀವು ಕ್ಲಿಯರ್ ಮಾಡ್ಬೋದು. ಆ ಥರ ಕ್ವಶನ್ಸ್ಗಳು ಎಷ್ಟು 36. ಅದೇ ರೀತಿಯಾಗಿ 2020 ಈಸಿ 31, ಮೀಡಿಯಮ್ 35, ಟಫ್ ಕ್ವಶನ್ಸ್ 34. 23 ನೋಡ್ಬೇಕಂದ್ರೆ ಈಸಿ ಕ್ವಶನ್ಸ್ ನೋಡಿಲ್ಲ ನೀವು ಕಂಪೇರ್ ಮಾಡಿ ನೋಡಿದ್ರಪ್ಪ ಅಂದರೆ 19, 20, 21, 22 ಒಳಗೆ ಅರೌಂಡ್ 25 to 31 ಕ್ವಶನ್ಸ್ ಈಸಿದು. ನೀವು ಡೈರೆಕ್ಟ್ಲಿ ನೀವು 23 ಒಳಗೆ ಕಂಪೇರ್ ಮಾಡಿದ್ರಪ್ಪ ಅಂದ್ರೆ ಈಸಿ ಕ್ವಶನ್ಸು 18 ಅದು, ಮೀಡಿಯಮ್ ಕ್ವಶನ್ಸ್ 42 ಅದು, ಟಫ್ ಕ್ವಶನ್ಸ್ 40 ಅದು. ಅಂದರೆ ನಿಮ್ಮ ರೇಷ್ಯೂ ಈಸಿ ಕ್ವಶನ್ಸಲ್ಲಿ ಇದ್ದಂಥ ರೇಷ್ಯೂ ಕಡಿಮೆ ಹಾಕೊಂತ ಹೊಂಟದಲ್ಲಿ. ಅದಕ್ಕೆ ನಾ ಏನು ಹೇಳ್ತೀನಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಬರೀ ಈಸಿ ಅಂತಲೇ ತಲೆಗೆ ಇಟ್ಕೊಂಡು ಕೊಡ್ಬಾರ್ದು. ಆದಷ್ಟು ಎಷ್ಟು ಸಾಧ್ಯ ಐತೆ ಅಷ್ಟು
ಎಲ್ಲ ಸೋರ್ಸಸ್ಗಳನ್ನು ಎನ್ ಸಿ ಆರ್ ಟಿ ಬುಕ್ಸ್ಗಳನ್ನು ಪೊಲಿಟಿಗೆ ನಿಮ್ಮದು ಲಕ್ಷ್ಮೀಕಾಂತ್ ಬುಕ್ನ ಈ ರೀತಿ ಕವರ್ ಮಾಡಿಕೊಂಡು ಪ್ರತಿಯೊಂದು ಟಾಪಿಕ್ ವೈಸ್ ನೀವು ನೋಟ್ಸ್ ಮಾಡ್ಕೊಂಡು ಗಟ್ಟಿ ರಿವೈಸ್ ಮಾಡ್ಕೋಬೇಕು. ಹಾಂ, ನೆಕ್ಸ್ಟ್ ನೋಡೋದಂದ್ರೆ ಕಟ್ ಆಫ್ ಏನಪ್ಪ ನಮ್ಮದು ಮೇನ್ಸ್ ಎಕ್ಸಾಮ್, ನೀವು ಮೇನ್ಸ್ ಎಕ್ಸಾಮ್ಗೆ ಹೋಗ್ಬೇಕು ಕಟ್ ಆಫ್ ಯಾವ ರೀತಿ ಐತಿ, ಪ್ರಿಲಿಮ್ಸ್ ಕಟ್ ಆಫ್ ಯಾವ ರೀತಿ ಐತಿ ಅಂದ್ರೆ 2022 ಒಬ್ಬ ಜನರಲ್ ಕ್ಯಾಟಗರಿ ವ್ಯಕ್ತಿ 82.22 ತೊಗೊಂಡಿದ್ದಪ್ಪ ಅಂದ್ರೆ ಅವ ಮೇನ್ಸ್ ಬರೋಕ್ಕೆ ಎಲಿಜಿಬಲ್ ಆದಂಗೆ. ನೆಕ್ಸ್ಟ್ EWS ಕ್ಯಾಟಗರಿ ಒಳಗೆ ಅದರೊಳಗೆ ಜನರಲ್ ಒಳಗೆ ಈಗ ನಾವು ರಿಸರ್ವೇಷನ್ ಕೊಟ್ಟಿದ್ದಾರಲ್ಲ ಅದರೊಳಗೆ ನೀವು EWS ಕ್ಯಾಟಗರಿ ಇದ್ದಪ್ಪ ಅಂತಂದ್ರೆ 82.83 ಅರೌಂಡ್ 82 ಪಾಯಿಂಟ್ ಸಮಥಿಂಗ್. ನೆಕ್ಸ್ಟ್ OBC ಕ್ಯಾಟಗರಿ ಅವ್ರು ಎಷ್ಟಪ್ಪ ಅಂದರೆ OBC 87.54. ನೆಕ್ಸ್ಟ್ SC ಒಳಗೆ 74.08, ST 69.35, ಫಿಸಿಕಲಿ ಹ್ಯಾಂಡಿಕ್ಯಾಪ್ 40 to 58 ಔಟ್ ಆಫ್ 200. ಓಕೆ, ಈ ಪ್ರಿಲಿಮ್ಸ್ ಒಳಗೆ ಏನಪ್ಪ ಸ್ಟೇಜ್ ಅಪ್ಪ ಅಂದ್ರೆ ಫಸ್ಟ್ ಜನರಲ್ ಸ್ಟಡೀಸ್ 1 and 2. ಜನರಲ್ ಸ್ಟಡೀಸ್ 1 ನಿಮ್ಗೆ ಪೊಲಿಟಿ, ಎಕನಾಮಿಕ್ಸು, ಜಿಯೋಗ್ರಫಿ, ಸೆಕ್ಯೂರಿಟಿ ಈ ಟೈಪು ಎಲ್ಲ ರೀತಿ ಕವರ್ ಆಗ್ತದೆ ಅದ್ರೊಳಗೆ. ನಿಮ್ಮದು ಸೈನ್ಸ್ ಆ್ಯಂಡ್ ಟೆಕ್ ಮತ್ತು ಕರೆಂಟ್ ಅಫೇರ್ಸು ಈ ರೀತಿ. ಓಕೆ, ಅದು ನಿಮ್ಗೆ ನಾನು ತೋರಿಸ್ತೀನಿ ಅದಪ್ಪ ಅಂದ್ರೆ ಇಲ್ಲಿ ನೋಡಿ, ಹಿಸ್ಟ್ರಿ ಒಳಗೆ ನಿಮ್ದು ಎನ್ಸೈಂಟ್, ಮಿಡಿವಲ್ ಹಿಸ್ಟ್ರಿ, ನ್ಯಾಷನಲ್ ಮೂವ್ಮೆಂಟ್ ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್. ನಿಮ್ದು ಇದ್ರೊಳಗೆ ಎನ್ಸೈಂಟ್ ಹಿಸ್ಟ್ರಿ ಒಳಗೆ ಮೇನ್ಲಿ ನಾವು ಕ್ವಶನ್ಸ್ಗಳನ್ನ ನೋಡಿದಾಗ ಹರಪ್ಪನ್ ಸಿವಿಲೈಸೇಷನ್ನು, ಆಮೇಲೆ ವೇದಿಕ್ ಪೀರಿಯಡು, ಅದಾದಮೇಲೆ ಕುಶಾನ ಪೀರಿಯಡು, ಹಾಂ, ಅದಾದಮೇಲೆ ನಿಮ್ದು ಎನ್ಸೆಂಟ್ ಹಿಸ್ಟ್ರಿ ಒಳಗೆ ಮತ್ತು ನೆಕ್ಸ್ಟ್ ಬಂದು ಗುಪ್ತಾ ಪೀರಿಯಡ್ ಒಳಗೆ ನೀವು ಇದು ನವರತ್ನ ಇವರು ಕವಿಗಳು ಯಾರಪ್ಪ ಅಂದ್ರೆ ಕಾಳಿದಾಸ, ಆಮೇಲೆ ನಿಮ್ಮದು ಇವರು ಸೈಂಟಿಫಿಕ್ ಲಿಟ್ರೇಚರ್ಗಳನ್ನ ಬರೆದಂತಹ ಸುಶ್ರುತ, ಈ ರೀತಿ. ಅದಾದಮೇಲೆ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ ಮತ್ತು ಅಗ್ರಿಕಲ್ಚರ್ ಈ ಥರ. ನೆಕ್ಸ್ಟ್ ಇಂಡಿಯನ್ ಪೊಲಿಟಿ ಆ್ಯಂಡ್ ಗವರ್ನೆನ್ಸು, ಕಾನ್ಸ್ಟಿಟ್ಯೂಷನ್ನು, ಗೌರ್ಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ನು, ಪಂಚಾಯತ್ ರಾಜ್ ಈ ಟೈಪು. ಆಮೇಲೆ ಗೌರ್ಮೆಂಟ್ ಸ್ಕೀಮ್ಸ್ಗಳು ಯಾವ ತೊಗೊಂಬರ್ತಾವೆ ಅದು ಆ ರೀತಿ. ಆ್ಯಂಡ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್. ನೆಕ್ಸ್ಟ್ ಜನರಲ್ ಸೈನ್ಸ್ ಆ್ಯಂಡ್ ಎಕಾಲಜಿ. ನೆಕ್ಸ್ಟ್ ಜನರಲ್ ನಾಲೆಜು, ಟೋಟಲ್ ವರ್ಲ್ಡ್ದು, ಇಂಡಿಯಾದು, ಸ್ಪೋರ್ಟ್ಸ್ ಗೇಮ್ಸ್ ಭಾಳ ಕಡಿಮೆ, ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಭಾಳ ಕಡಿಮೆ ಕೇಳ್ತಾರೆ ಮ್ಯಾಕ್ಸಿಮಮ್. ನೆಕ್ಸ್ಟ್ ಕರೆಂಟ್ ಅಫೇರ್ಸ್, ಇಂಟರ್ನ್ಯಾಷನಲ್, ನ್ಯಾಷನಲ್ ಆ್ಯಂಡ್ ಇದು. ನೆಕ್ಸ್ಟ್ ಪೇಪರ್ 2 ನಿಮ್ಗೆ CSAT 2 ಅಂತ ಕರೀತಾರೆ. ಅದು ಕ್ವಾಲಿಫೈಯಿಂಗ್ ನೇಚರ್ ಇರ್ತದೆ. ಇದು ಓನ್ಲಿ ನೀವು ಏನಪ್ಪ ಅಂದ್ರೆ 33% ತೊಗೊಂಡ್ರೆ ನೆಕ್ಸ್ಟ್ ಪೇಪರ್ 1 ಚೆಕ್ ಆಗ್ತದೆ, ಇಲ್ಲ ಅಂದ್ರೆ ಚೆಕ್ ಆಗಲ್ಲ. ಇದ್ರೊಳಗೆ ಮೆಂಟಲ್ ಎಬಿಲಿಟಿ, ಅರಿಥಮೆಟಿಕ್, ಜಿಯೋಮೆಟ್ರಿ, ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್, ಟೈಮ್ ಆ್ಯಂಡ್ ಡಿಸ್ಟೆನ್ಸು, ಡಾಟಾ ಇಂಟರ್ಪ್ರಿಟೇಷನ್, ಜನರಲ್ ಕಾಂಪ್ರಿಹೆನ್ಷನ್, ಆಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಅಂತ ಬರುತ್ತೆ. ಹೆಂಗಪ್ಪ ಅಂತಂದ್ರೆ ಅದ್ರೊಳಗೆ ಒಂದು ಪ್ಯಾರಾ ಕೊಟ್ಟಿರ್ತಾರೆ, ಅದ್ರೊಳಗೆ ಆ ಪ್ಯಾರನ್ನು ನೀವು ಓದಿ ಅದ್ರ ಇನ್ಫ್ಲೂಯೆನ್ಸ್ ಮೇಲೆ ಒಂದೊಂದು ಕ್ವಶನ್ ಕೇಳಿರ್ತಾರೆ. ಒಂದು ಪ್ಯಾರಾ ಒಂದು ಕ್ವಶನ್ ಈ ಟೈಪ್. ನೆಕ್ಸ್ಟ್ ಅದಾದಮೇಲೆ ನೀವು ಇನ್ನೊಂದು ಏನಪ್ಪ ಅಂತಂದ್ರೆ UPSCಗೆ ನೀವು NCERT ಬುಕ್ಸ್ಗಳನ್ನ ಓದಬೇಕು ಬೇಡ ಅನ್ನೋದು ಕೆಲವೊಬ್ರಿಗೆ ಇರ್ತದೆ. NCERT ಏನಪ್ಪ ಬೇಸಿಕ್ ಬೇಡ ಅಂತ ತಿಳ್ಕೊಂತಿರ್ತಾರೆ. ಬಟ್ NCERT ಎಷ್ಟು ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ನಿಮ್ಗೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಗೆ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಅದು ಓಪನ್ ಆಗಿ ಹೇಳ್ತೀನಿ ನಿಮಗೆ. ಇಲ್ಲಿ ನೋಡ್ರಿ, ಜಸ್ಟ್ ಒಂದು 2-3 ಇಂಪಾರ್ಟೆಂಟ್ ಇದು NCERT ಅನ್ನೋದು.
ನೋಡಿ, ದ ನೇಮ್ ಬೈ ವಿಚ್ ರೆಫರ್ಡ್ ಟು ಈಸ್ ಜನರಲಿ ರೆಫರ್ಡ್ ಟು ಈಸ್ ಇನ್ಸ್ಕ್ರಿಪ್ಷನ್ಸ್ ಈಸ್ ಪ್ರಿಯದರ್ಶಿ. ಪ್ರಿಯದರ್ಶಿ ಅನ್ನೋದು ನಮ್ಮ ಕರ್ನಾಟಕದ ಒಂದು ಇನ್ಸ್ಕ್ರಿಪ್ಷನ್ ಇಲ್ಲಿ ಬರುತ್ತಿದೆ. ಹಾಂ, ಅದನ್ನು ನಾವು ಡೈರೆಕ್ಟ್ಲಿ ಫ್ರಮ್ NCERT 12th ಬುಕ್ಲಿಂದ ತೊಗೊಂಡಿದ್ದಾರೆ. ಆಮೇಲೆ ದ ಟರ್ಮ್ ಯವನಪ್ರಿಯ ಮೆನ್ಷನ್ಡ್ ಇನ್ ಏನ್ಷಿಯಂಟ್ ಸಂಸ್ಕೃತ್ ಟೆಕ್ಸ್ಟ್ ಡಿನೋಟೆಡ್. ಯವನಪ್ರಿಯ ಅಂದ್ರೆ ಏನಪ್ಪ ಅಂದ್ರೆ ನಾವು ಈಗ ಪೆಪ್ಪರ್ ಮೆಣಸನ್ನು ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಏನಂತಿದ್ರು ಯವನಪ್ರಿಯ ಅಂತ ಕರಿತಿದ್ರು ಅವರು. ಓಕೆ, ಇದನ್ನು ನಾವು ಡೈರೆಕ್ಟ್ಲಿ NCERT ಬುಕ್ಸ್ಲಿದ್ರೆ ತೊಗೊಂಡಿರೋದು. ನೆಕ್ಸ್ಟ್, bronze icons of Nataraja cast during the Chola period invariably show the deity with four hands. ಇದು ಕೂಡ ಡೈರೆಕ್ಟ್ಲಿ ಫ್ರಮ್ NCERT. ನೆಕ್ಸ್ಟ್, who among the following is known for his work on medicine during the Gupta period? ಸುಶ್ರುತ. ಗುಪ್ತಾ ಪೀರಿಯಡ್ನೊಳಗೆ ಯಾರಪ್ಪ ಮೆಡಿಸಿನ್ ರಿಲೇಟೆಡ್ ಇದು ಸುಶ್ರುತ ಅಂದ್ರೆ ಈ ರೀತಿ ಪ್ರತಿಯೊಂದು ಕ್ವಶನ್ಸ್ಗಳು ನೀವು ಮ್ಯಾಕ್ಸಿಮಮ್ ಕಂಪೇರ್ ಮಾಡಿದ್ರೆ, ನೀವು ಇವನ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇದ್ರೂ ಕೂಡ ಅದರ ಮೇನ್ ರೂಟ್ NCERTಲಿದ್ರೆ ಇರ್ತದೆ. ನೀವು ಯಾವುದೇ ಬುಕ್ ತೊಗೊಳ್ರಿ, ಎಲ್ಲರೂ ಬೇಸ್ಡ್ ಆನ್ NCERT ಓನ್ಲಿ ದೇ ಆರ್ ಮೇಕಿಂಗ್ ದಿ ಬುಕ್ಸ್. ಅದಕ್ಕೆ NCERT ಅಟ್ಲೀಸ್ಟ್ NCERT ನೀವು ಯಾವ ರೀತಿ ಓದಬೇಕಪ್ಪ ಅಂತಂದ್ರೆ ಪ್ರತಿಯೊಂದು ಪೇಜ್ನೊಳಗೆ ಏನು ಇನ್ಫಾರ್ಮೇಷನ್ ಐತೆ ನೋಡಿ ನಿಮ್ಗೆ, ಅದು ನಿಮ್ಮ ಮನನಾಗಿರ್ಬೇಕು. ನಿಮಗೆ ಆ ರೀತಿ ಓದಿದಾಗ ಮಾತ್ರ ನೀವು UPSC ಕ್ಲಿಯರ್ ಮಾಡೋಕ್ಕೆ ಸಾಧ್ಯ. ಓಕೆ, ನೆಕ್ಸ್ಟ್ ಮೇನ್ ಸಿಲೆಬಸ್ ಏನು. ಒನ್ಸ್ ಯು ಕಂಪ್ಲೀಟೆಡ್ ದಿ ಪ್ರಿಪ್ರೇಷನ್ ಆಫ್ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ನೀವು ಹೋಲಿಸ್ಟಿಕಲಿ ಅಪ್ರೋಚ್ ಇರ್ಬೇಕು ನಿಮ್ಮ ಕಡೆ. ನೀವು ಒಂದು ವೇಳೆ ಪ್ರಿಲಿಮ್ಸ್ ಕ್ಲಿಯರ್ ಆತಪ್ಪ ಅಂದ್ರೆ ನಾವು ಒಂದು ಸಲ ಫಸ್ಟ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತೀನಿ, ಆಮೇಲೆ ನಾನು ಮೇನ್ಸ್ ಎಕ್ಸಾಮ್ ಕೊಡ್ತೀನಿ ಅನ್ನೋದಕ್ಕಿಂತ ಹೋಲಿಸ್ಟಿಕಲಿ ನೀವು ಮೇನ್ಸ್ಗೋಸ್ಕರ ಇದನ್ನು ಮಾಡಿದ್ರೆ ಓವರ್ಲ್ಯಾಪಿಂಗ್ ಸಬ್ಜೆಕ್ಟ್ಸ್ ಇರ್ತವೆ. ನೀವೆಲ್ಲ ಪೊಲಿಟಿ, ಹಿಸ್ಟ್ರಿ, ಎಕನಾಮಿಕ್ಸ್ ಇದೆಲ್ಲ ನೋಡ್ತಿರಲ್ಲ, ಇಲ್ಲಿ ನಿಮಗೆ ಮೇನ್ಸ್ದೊಳಗೂ ಸೇಮ್ ಟಾಪಿಕ್ಸ್ ಬರ್ತವೆ, ಪ್ರಿಲಿಮ್ಸ್ದೊಳಗೂ ಸೇಮ್ ಟಾಪಿಕ್ಸ್ ಬರ್ತವೆ. ಕೆಲವೊಂದಿಷ್ಟನ್ನು ಬಿಟ್ರೆ ನೀವು ಓವರ್ಲ್ಯಾಪಿಂಗ್ ಟಾಪಿಕ್ಸ್ ಏನಾದ್ರು ಅವನ್ನೆಲ್ಲ ಕಂಬೈಂಡಾಗಿ ಓದ್ಕೊಂತ ಹೋಗ್ಬೇಕು. ಲಾಸ್ಟ್ ಇನ್ನೊಂದು 2 to 3 months ಇದ್ದಾಗ ಪ್ರಿಲಿಮ್ಸ್, ಅವಾಗ ನೀವು ಏನೈತಿ ಮ್ಯಾಕ್ಸಿಮಮ್ ಟೈಮ್ ನೀವು ಪ್ರಿಲಿಮ್ಸ್ ಕೊಟ್ಟು ಮೇನ್ಸ್ಗೆ ಏನೈತಿ ಸ್ವಲ್ಪ ಅದ್ರಾಗ ನೀವು ಒಂದು ಟೈಮ್ ತೊಗೊಂಡು ಓದಬೇಕು. ನೆಕ್ಸ್ಟ್, ಮೇನ್ ಸಿಲೆಬಸ್ ಏನಪ್ಪ ಅಂತಂದ್ರೆ ಕ್ವಾಲಿಫೈಯಿಂಗ್ ಪೇಪರ್ಸ್ ಇರ್ತಾವೆ. ಫಸ್ಟ್ ಆ್ಯಂಡ್ ಪೇಪರ್ 1 and 2, ಪೇಪರ್ A and B ಅಂತ ಇರ್ತಾರೆ. ಇಂಗ್ಲೀಷ್ ಆ್ಯಂಡ್ ಪೇಪರ್ B ಯಾವ್ದಾರು ಇಂಡಿಯನ್ ಲ್ಯಾಂಗ್ವೇಜ್, ನಾವು ಕರ್ನಾಟಕದಿಂದ ಅಂದರೆ ಕನ್ನಡ ಲ್ಯಾಂಗ್ವೇಜ್ ತೊಗೋಬೋದು ನಾವು. ನೆಕ್ಸ್ಟ್ ಎಸ್ಸೆ ಪೇಪರ್ ಇರುತ್ತೆ. ಪೇಪರ್ 1 ಟೋಟಲ್ 250 ಮಾರ್ಕ್ಸ್ ಇರುತ್ತೆ. 2 essays ಬರೀಬೇಕು ನೀವು, 125 ಈಚ್. ಓಕೆ, ನೆಕ್ಸ್ಟ್ ಪೇಪರ್ 1 ಅಂತ ಎಸ್ಸೆ. ನೆಕ್ಸ್ಟ್ ಪೇಪರ್ 2 ಜನರಲ್ ಸ್ಟಡೀಸ್ 1 ಅಂತಾರೆ. ಅಂದರೆ ಟೋಟಲ್ ಜನರಲ್ ಸ್ಟಡೀಸ್ 1, 2, 3, 4 ಇರ್ತವೆ. ಜನರಲ್ ಸ್ಟಡೀಸ್ 1ದೊಳಗೆ ಇಂಡಿಯನ್ ಹೆರಿಟೇಜ್, ಕಲ್ಚರ್, ಹಿಸ್ಟ್ರಿ, ಜಿಯೋಗ್ರಫಿ ಆಫ್ ವರ್ಲ್ಡ್ ಆ್ಯಂಡ್ ಸೊಸೈಟಿ ಇವು ಬರ್ತಾಯಿದ್ರು. ನೆಕ್ಸ್ಟ್ ಪೇಪರ್ ಜನರಲ್ ಸ್ಟಡೀಸ್ 2ದೊಳಗೆ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಸೋಷಿಯಲ್ ಜಸ್ಟಿಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇದು ಬರ್ತವೆ. ನೆಕ್ಸ್ಟ್ ಪೇಪರ್ 3ದೊಳಗೆ ಟೆಕ್ನಾಲಜಿ, ಎಕನಾಮಿಕ್ ಡೆವಲಪ್ಮೆಂಟ್, ಬಯೋಡೈವರ್ಸಿಟಿ, ಎನ್ವಿರಾನ್ಮೆಂಟ್, ಸೆಕ್ಯೂರಿಟಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ GS4 ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್. ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ದೊಳಗೆ ನಿಮ್ಗೆ ಕೆಲವೊಂದು 110 ಮಾರ್ಕ್ಸಿಂದ ಕೇಸ್ ಸ್ಟಡೀಸ್ ಇರ್ತವೆ. ನೆಕ್ಸ್ಟ್ ಅರೌಂಡ್ 125 to 140 ಮಾರ್ಕ್ಸ್ ಏನಂತಪ್ಪ ಅಂತಂದರೆ ಕೆಲವೊಂದಿಷ್ಟು ನಿಮಗೇನು ಎಥಿಕ್ಸ್ ರಿಲೇಟೆಡ್ ವರ್ಡ್ಸು, ಆಮೇಲೆ ಫಿಲಾಸಫರ್ಸ್ದು ಥಾಟ್ಸ್ಗಳು, ಅದ್ರ ಮೇಲೆ ಕ್ವಶನ್ಸ್ಗಳು ಬರ್ತವೆ. ಓಕೆ, ನೆಕ್ಸ್ಟ್ ಮೇನ್ ತೊಳಗೆ ನೀವು ಆಪ್ಷನಲ್ ಸಬ್ಜೆಕ್ಟ್ಸ್ ಅಂದರೆ ಆಪ್ಷನಲ್ ಸಬ್ಜೆಕ್ಟ್ಸ್ ಯಾವ್ದಾರು ಒಂದು ಸಬ್ಜೆಕ್ಟ್ ತೊಗೊಂಡು ಅದರೊಳಗೆ 2 ಪೇಪರ್ಸ್ ಇರ್ತವೆ. ನೀವು ಒಂದು ವೇಳೆ ಹಿಸ್ಟ್ರಿ ಪೇಪರ್ ತೊಗೊಂಡ್ರೆ ಬಂದ್ರೆ ಪೇಪರ್ 1, ಪೇಪರ್ 2 ಅಂತಂದು ಬರ್ತವೆ ಆಪ್ಷನಲ್ದೊಳಗೆ. ಪೇಪರ್ 1ದೊಳಗೆ ನೀವು ಆನ್ಸೆಂಟ್ ಹಿಸ್ಟ್ರಿ ಆ್ಯಂಡ್ ಮಿಡಿವಲ್. ನೆಕ್ಸ್ಟ್ ಪೇಪರ್ 2ದೊಳಗೆ ಮಾಡರ್ನ್ ಹಿಸ್ಟ್ರಿ ಆ್ಯಂಡ್ ವರ್ಲ್ಡ್ ಹಿಸ್ಟ್ರಿ. ಜಸ್ಟ್ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿದು ಹೇಳಿದ್ದು ನಾನು. ನೀವು ಯಾವುದಾದ್ರೂ ತೊಗೋಬೋದು, ಕನ್ನಡ ಲಿಟ್ರೇಚರ್ ತೊಗೋಬೋದು, ಅಥವಾ ಬಾಟನಿ ತೊಗೋಬೋದು, ಕೆಮಿಸ್ಟ್ರಿ ತೊಗೋಬೋದು, ಯಾವ್ದು ನಿಮ್ಗೆ ಇಂಟ್ರೆಸ್ಟೆಡ್ ಇದು ಇರ್ತದೆ ಅದು ತೊಗೋಬೋದು ನೀವು. ನೆಕ್ಸ್ಟ್ ನಾವು ಕಟ್ ಆಫ್ ನೋಡೋದಾದ್ರೆ ಮೇನ್ಸ್ ಟು ಇಂಟರ್ವ್ಯೂ. ಒಂದು ವೇಳೆ ನೀವು ಮೇನ್ಸ್ ಎಕ್ಸಾಮ್ ಬರೆದ್ರಪ್ಪ, ನೀವು ಇಂಟರ್ವ್ಯೂಗೆ ಹೋಗ್ಬೇಕಪ್ಪ ಅಂದರೆ ಅಟ್ಲೀಸ್ಟ್ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನೀವು ಇಂಟರ್ವ್ಯೂಗೆ ಎಲಿಜಿಬಲ್ ಆಗ್ತೀರಿ ಕ್ಯಾಟಗರಿ ವೈಸ್. ಮೇನ್ಸ್ 2022 ನೋಡೋದಾದ್ರೆ ಜನರಲ್ಗೆ 748 ತೊಗೋಬೇಕಾಗಿತ್ತು ಮೇನ್ಸ್. ಇದಕ್ಕೆ ನೀವು ನೋಡ್ರಿಲ್ಲೇ EWSಗೆ 715. ಜನರಲ್ ಕ್ಯಾಟಗರಿ, ಪ್ಯೂರ್ ಜನರಲ್ ಕ್ಯಾಟಗರಿ ಇದ್ದಾವ 748 ತೊಗೋಬೇಕು. EWS ಇದ್ದಾವೆ 715 ತೊಗೋಬೇಕು. OBC 714, SC 699, ST 706, ಫಿಸಿಕಲ್ ಹ್ಯಾಂಡಿಕ್ಯಾಪ್ 351 to 706. ಈ ಟೈಪು ಕಟ್ ಆಫ್ ಇದ್ದಾಗ ಮಾತ್ರ ಅವ್ರು ಸೆಲೆಕ್ಟ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಆಮೇಲೆ ಒನ್ ಮೋರ್ ಥಿಂಗ್, ಸಬ್ಜೆಕ್ಟ್ 10% ಅಟ್ಲೀಸ್ಟ್ ಒಂದು ವೇಳೆ ನೀವು ಯಾವುದಾದ್ರೂ ಒಂದು ಪೇಪರ್ದೊಳಗೆ GS 1 to 4ದೊಳಗೆ 10%ಗಿಂತ ಕಡಿಮೆ ಏನಾದ್ರು ಮಾರ್ಕ್ಸ್ ತೊಗೊಂಡಿದ್ರಪ್ಪ ಅಂತ ನೀವು ಎಲಿಜಿಬಲ್ ಅಲ್ಲ. ಅಟ್ಲೀಸ್ಟ್ ನೀವು 10%
ತೊಗೊಳ್ಳೇಬೇಕು ಈ ರೀತಿ. ನೆಕ್ಸ್ಟ್ ಪರ್ಸನಾಲಿಟಿ ಟೆಸ್ಟ್ ಟೋಟಲ್ 275 ಮಾರ್ಕ್ಸ್ ಇರುತ್ತೆ. ಕ್ಯುಮ್ಯುಲೇಟಿವ್ ಟೋಟಲ್ 2025 ಮಾರ್ಕ್ಸ್ ನಿಮ್ದು ಎಕ್ಸಾಮ್ ಇರ್ತೈತೆ. ಇದರೊಳಗೆ ನೀವು ಈ ರೀತಿ ನೀವು ಫೈನಲ್ ಕಟ್ ಆಫ್ ಏನಪ್ಪ ಅಂತಂದ್ರೆ, ಫೈನಲ್ ಕಟ್ ಆಫ್ಗೆ 2022 ನೋಡೋದಾದ್ರೆ ಜನರಲ್ 960, EWS 926, OBC 923, SC 893, ST 900, ಫಿಸಿಕಲ್ ಹ್ಯಾಂಡಿಕ್ಯಾಪ್ 92, 913. ಓಕೆ, ಆಮೇಲೆ ನಿಮ್ಗೊಂದು ಜಸ್ಟ್ ಒಂದು ಇದನ್ನು ತೋರಿಸ್ತೀನಿ. ಏನಪ್ಪ ಅಂದ್ರೆ ನೀವು ಯಾವ ರೀತಿ NCERT ಯಾವ ರೀತಿ ಟ್ಯಾಕಲ್ ಮಾಡ್ಬೇಕಂತೇಳಿ. ನೀವು NCERT ಬುಕ್ಸ್ಗಳನ್ನ ಓದಬೇಕಾದ್ರೆ ನೀವು ಬಿಟ್ವೀನ್ ದಿ ಲೈನ್ಸ್ ಓದಬೇಕು. ನೀವು ಹಂಗ ಓದ್ಕೊಂಡು ಹೋಗೋದಕ್ಕಿಂತ ಬಿಟ್ವೀನ್ ದಿ ಲೈನ್ಸ್ ಯಾವ ರೀತಿಯಪ್ಪ ಅಂತಂದ್ರೆ, ಇಲ್ಲಿ ನೀವು ನೋಡ್ತಿರಲಿಲ್ಲ ಹರಪ್ಪನ್ ಸಿವಿಲೈಸೇಷನ್ ಬಗ್ಗೆ ಹೇಳತ್ತಾರೆ. ಬ್ರಿಕ್ಸ್, ಬೀಡ್ಸ್ ಆ್ಯಂಡ್ ಬೋನ್ಸ್, ನಮಗೆ ಯಾವುದಾದ್ರೂ ಆರ್ಟಿಫ್ಯಾಕ್ಟ್ಸ್ ಇರ್ಬೋದು, ಬ್ರಿಕ್ಸ್ ಇರ್ಬೋದು, ಬೀಟ್, ನಮ್ಗೆ ನೀವು ಇವಾಗ ಹರಪ್ಪನ್ ಸಿವಿಲೈಸೇಷನ್ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಮೇನ್ಲಿ ನಮ್ಗೆ ಮಟೀರಿಯಲ್ ರಿಮೇನ್ಸ್ಲಿಂದ ಮಾತ್ರ ಸಾಧ್ಯ ಇದ್ದು ನಾವು ರೀಕನ್ಸ್ಟ್ರಕ್ಟ್ ಮಾಡೋದು. ಯಾಕಪ್ಪ ಅಂತಂದ್ರೆ ಸ್ಟಿಲ್ ನಾವು ಇವ್ರ ಇನ್ಸ್ಕ್ರಿಪ್ಷನ್ಸ್ಗಳನ್ನು ಡಿಸೈಫರ್ ಮಾಡಿಲ್ಲ, ಇನ್ನೂ ಓದೋಕ್ಕಾಗಿಲ್ಲ ಅವನು. ಅದಕ್ಕೆ ನಾವು ಇವರು ಏನು ಮಟೀರಿಯಲ್ ರಿಮೇನ್ಸ್ ಏನದವು, ಆರ್ಕಿಯಾಲಜಿಕಲ್ ರಿಮೇನ್ಸ್ ಏನದವು, ಆರ್ಕಿಯಾಲಜಿಕಲ್ ಎವಿಡೆನ್ಸಸ್ ಏನದವು, ಅದರ ಆಧಾರದ ಮೇಲೆ ನಾವು ಈ ಹಿಸ್ಟ್ರಿ ಆಫ್ ಹರಪ್ಪನ್ ಸಿವಿಲೈಸೇಷನ್ ನಾವು ರೀಕನ್ಸ್ಟ್ರಕ್ಟ್ ಮಾಡ್ತೀವಿ. ಅದೇ ರೀತಿಯಾಗಿ ನಾವು ಯಾವ ರೀತಿ ಓದಬೇಕಪ್ಪ ಅಂತಂದ್ರೆ, ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್, in the case of Harappan culture, these distinctive objects include seals, beads, weights, stones and blades. These objects were found from areas as far as Afghanistan, Jammu, Balochistan, Pakistan and Gujarat. ಇದ್ರ ಮೇಲೇನು ಕ್ವಶನ್ ಬರ್ಬೋದು ನಿಮಗೆ. ಇದು ಈ ಪರ್ಟಿಕ್ಯುಲರ್ ಒಂದು ಲೈನ್ ಮೇಲೆ ಕ್ವಶನ್ ತೆಗಿತಾರೆ, ಅರ್ಥ ಆಯ್ತಾ? ನೆಕ್ಸ್ಟ್ ಈಗ ಈ ರೀತಿ ಇವೆಲ್ಲ ಬೀಡ್ಸ್, ಬ್ಲೇಡ್ಸ್, ಈ ರೀತಿ ಚಿತ್ರಾನ್ನ ಕೊಟ್ಟಾರ ನೋಡಿ. ಆಮೇಲೆ ಹರಪ್ಪನ್ ಸೈಟ್ಸ್ಗಳು ಅವ್ರು ಏನು ಕೇಳ್ಬೋದಪ್ಪ ಅಂದ್ರೆ, ಒಂದು 4 ಆಪ್ಷನ್ಸ್ ಕೊಟ್ಬಿಟ್ಟು ಇಂಡಸ್ಸು, ಮಂಜೋದಾರು, ಬಾಲಾಕೋಟ್, ಆಮೇಲೆ ಅಮ್ರಿ, ಈ ರೀತಿ ಇವನ್ ಕೊಟ್ಟು, ಆಮೇಲೆ ಬಾನಾವಲಿ, ಕಾಲಿಬಂಗ, 4 ಆಪ್ಷನ್ಸ್ಗಳನ್ನ ಕೊಟ್ಟು ಇದರಲ್ಲಿ ಯಾವುದು ಪಾಕಿಸ್ತಾನದಾಗ ಬರುತ್ತೆ, ಯಾವ್ದು ಇಂಡಿಯಾದಾಗ ಬರ್ತಪ್ಪ. ನಾವೇನು ಹೇಳ್ತೀವಿ, ಇದರಲ್ಲಿ ಇಂಡಿಯಾದಲ್ಲಿ ಬರುವಂಥ ಒಂದು ಸೈಟ್ ಯಾವುದಪ್ಪ, ಕಾಲಿಬಂಗ, ಈ ಟೈಪ್ ಬಿಟ್ವೀನ್ ದ ಲೈನ್ಸ್ ಕೂಡ ಅವ್ರು ಕೇಳ್ಬೋದು ಅಂತ. ಓಕೆ, ನೆಕ್ಸ್ಟ್ ನೀವು ಅರ್ಲಿ ಹರಪ್ಪನ್ ಆ್ಯಂಡ್ ಮ್ಯಾಚೂರ್ ಹರಪ್ಪನ್ ಕಲ್ಚರ್ಸ್. ಹರಪ್ಪನ್ ಕಲ್ಚರ್ಸ್ ಒಂದು ಅಕ್ಸೆಪ್ಟೆಡ್ ಡೇಟ್ಸ್ ಏನಪ್ಪ ಅಂತಂದರೆ 2600 to 1900 BC. ನೀವು ಇದ್ರದ್ದು ಟ್ರೆಂಡ್ ನೋಡಿದ್ರಪ್ಪ ಅಂದರೆ, ಸಿಂಧ್ ಏರಿಯಾದೊಳಗೆ ಟೋಟಲ್ ನಂಬರ್ ಆಫ್ ಸೈಟ್ಸ್ ಎಷ್ಟದು 106 ಅದು. ಕೊಲಿಸ್ತಾನ್ ಏರಿಯಾದೊಳಗೆ ಟೋಟಲ್ ನಂಬರ್ ಆಫ್ ಸೈಟ್ಸ್ ಎಷ್ಟದು 239 ಅದು. ಅರ್ಲಿ ಹರಪ್ಪನ್ ಪೀರಿಯಡ್ದೊಳಗೆ 52, ಸಿಂಧೊಳಗೆ, ಕೊಲಿಸ್ತಾನ್ದೊಳಗೆ 37 ಅದು. ಮ್ಯಾಚೂರ್ ಹರಪ್ಪನ್ದೊಳಗೆ ನೀವು ಕಂಪೇರ್ ಮಾಡಿದ್ರಪ್ಪ ಅಂದ್ರೆ 136, ವಿಚ್ ಇಸ್ ವೆರಿ ಬಿಗ್ಗರ್ ನಂಬರ್. ಅಂದ್ರೆ ಮ್ಯಾಚೂರ್ ಹರಪ್ಪನ್ದೊಳಗೆ ಸೆಟಲ್ಮೆಂಟ್ಸ್ ಕೂಡ ಜಾಸ್ತಿ ಇದ್ವು ಅಂದಂಗೆ. ಓಕೆ, ಈ ರೀತಿ ಯಾವ ರೀತಿ ನೀವು ಇದು ಡಿಕ್ಲೈನ್ ಕೂಡ ನೋಡಿದ್ರಪ್ಪ ಅಂದರೆ ಇವೆಲ್ಲ ಸೈಟ್ಸ್ಗಳು ಕಡಿಮೆ ಹಾಕುವಂತ ಹೋಗ್ತಾವೆ. ಅದು ಡಿಕ್ಲೈನ್ಗಳು ಅಂದ್ರೆ ಅದ್ರ ಡಿಕ್ಲೈನ್ ಸೂಚನೆ ಮಾಡುತ್ತೆ ಅಂತ ಅದರ ಅರ್ಥ. ನೆಕ್ಸ್ಟ್ ಸಬ್ಸಿಸ್ಟೆನ್ಸ್ ಸ್ಟ್ರಾಟಜಿ ಏನಿತ್ತಪ್ಪ ಅವ್ರದ್ದು, ಯಾವ ರೀತಿ ಅವರು ಬದುಕನ್ನು ನಡೆಸ್ತಿದ್ರು, ಯಾವ ಆಧಾರದ ಮೇಲೆ ನಡೆಸ್ತಿದ್ರಪ್ಪ ಅವ್ರ ಬದುಕನ್ನು ಅಂತ ಅನ್ನೋದು. ಇಲ್ಲಿ ನೋಡ್ರಿ, ದ ಹರಪ್ಪನ್ ಏಟ್ ವೈಡ್ ರೇಂಜ್ ಆಫ್ ಪ್ಲಾಂಟ್ ಆ್ಯಂಡ್ ಎನಿಮಲ್ಸ್ ಇನ್ಕ್ಲೂಡಿಂಗ್ ಫಿಶ್. ಇದು ಫಿಶ್ ಇನ್ಕ್ಲೂಡಿಂಗ್ ಫಿಶ್ ನೀವು ಇದು ಕ್ವಶನ್ ಯಾವ ರೀತಿ ಕೇಳ್ಬೋದಂದ್ರೆ, ಹರಪ್ಪನ್ ಸಿವಿಲೈಸೇಷನ್ ಜನರಿಗೆ ಫಿಶ್ದ ಬಗ್ಗೆ ನಾಲೆಜ್ ಇತ್ತೋ ಇಲ್ವೋ ಏನೋ ಬಿಟ್ವೀನ್ ದಿ ಲೈನ್ಸ್. ನೋಡಿ, ಇಷ್ಟು ಲೈನ್ಸ್ದೊಳಗೆ ಒಂದು ನಡ್ಬರ್ಕ್ ಒಂದು ಕ್ವಶನ್ ಕೇಳ್ಬೋದು ಅವರು ಫಿಶ್ ಬಗ್ಗೆ. ಅಂದ್ರೆ ಇದನ್ನು ಒಂದು ಬಿಟ್ವೀನ್ ದಿ ಲೈನ್ಸ್ ಕೂಡ ನೀವು ಓದಬೇಕಂತ. ಓಕೆ, ನೆಕ್ಸ್ಟ್ archaeologists have been able to reconstruct dietary practice from the finds of charred grains and seeds. ಅಂದರೆ ಚಾರ್ಡ್ ಗ್ರೇನ್ಸ್ ಮತ್ತು ಸೀಡ್ಸ್ಗಳು ದೊರಕಿದಂಥ ಅದರ ಆಧಾರದ ಮೇಲೆ ಅವ್ರ ಆರ್ಕಿಯಾಲಜಿಕಲ್ ಎವಿಡೆನ್ಸಸ್ ಆಧಾರದ ಮೇಲೆ ಅವರು ಡೈಟ್ರಿ ಪ್ರಾಕ್ಟೀಸಸ್ಗಳನ್ನು ರೀಕನ್ಸ್ಟ್ರಕ್ಟ್ ಮಾಡ್ತಾರಂತ ಈ ರೀತಿ. ಓಕೆ, ನಿಮಗೆ ನಾನು NCERT ಒಂದು ಸಿರೀಸ್ ಮಾಡ್ಬೇಕಂತ ಮಾಡಿದ್ದೀನಿ. NCERT ಯಾವ ರೀತಿ ನೀವು ಪ್ರಿಲಿಮ್ಸ್ ಬೇಸ್ಡ್ ಕ್ವಶನ್ಸ್ ಯಾವ ರೀತಿ ಬಿಟ್ವೀನ್ ದಿ ಲೈನ್ಸ್ ಕೇಳ್ತಾರ. ಒಂದು ವೇಳೆ ನೀವು ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರಪ್ಪ ಅಂದರೆ ಈ ವಿಡಿಯೋಗೆ ನಾನು ಕಂಪ್ಲೀಟ್ ಒಂದು 12th ಥೀಮ್ 1, 2, 3 ಈ 3 ಬುಕ್ಗಳ ಒಂದು ಕಂಬೈನ್ಡ್ ಒಂದು ವಿಡಿಯೋ ಮಾಡ್ತೀನಿ, ವಿಚ್ ವಿಲ್ ಕ್ಯಾರಿ ಅರೌಂಡ್ ಅಟ್ಲೀಸ್ಟ್ ನಿಮ್ಗೆ ಅದನ್ನು ಇದು ಮಾಡಿ ಒಂದು 10 to 11 ಕ್ವಶನ್ಸು. ಅಂದರೆ
ಟೋಟಲ್ ನಾವು ನೋಡಿದಾಗ 11 ಕ್ವಶನ್ಸ್ಗಳನ್ನ ಮೇಜರ್ ಆಗಿ ಈ ಇದರಲ್ಲಿ ತೊಗೋಬೋದು ನಾವು ಅಂತ. ಓಕೆ, ನೆಕ್ಸ್ಟ್ NCERT ಬುಕ್ಸ್ಗಳನ್ನ ನೀವು ಯಾವ ಸೈಟ್ನಲ್ಲಿ ಡೌನ್ಲೋಡ್ ಮಾಡಬೇಕಪ್ಪ ಅಂದರೆ, ಇಲ್ಲಿ ನೋಡಿರಿ, ನೀವು NCERT.nic.in ಹೋಗಿ ಅದ್ರೊಳಗೆ ಟೆಕ್ಸ್ಟ್ ಬುಕ್ ಇದನ್ನು ಸೆಲೆಕ್ಟ್ ಮಾಡಿ, ಟೆಕ್ಸ್ಟ್ ಬುಕ್ ಇದ್ರೊಳಗೆ ಬಂದ್ರಪ್ಪ ಅಂದರೆ ಸೆಲೆಕ್ಟ್ ಕ್ಲಾಸ್ ಸೆಲೆಕ್ಟ್ ಮಾಡೋದು, ಯಾವ ಕ್ಲಾಸ್ ಬೇಕಪ್ಪ 12th, ಆಮೇಲೆ ಸಬ್ಜೆಕ್ಟ್ ಯಾವ್ದು ಬೇಕು, ಹಿಸ್ಟ್ರಿ ಸೆಲೆಕ್ಟ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ಹಿಸ್ಟ್ರಿ ಸೆಲೆಕ್ಟ್ ಮಾಡಿದ್ರಿ, ಅದ್ರೊಳಗೆ ಆಮೇಲೆ ಯಾವ್ದು ಬುಕ್ಸ್ ಬೇಕಪ್ಪ ನೀವು, ಥೀಮ್ಸ್ ಟು ಗೋ ಡೌನ್ಲೋಡ್ ಮಾಡಿ, ಆಮೇಲೆ ಇದು ಡೌನ್ಲೋಡ್ ಕಂಪ್ಲೀಟ್ ಬುಕ್, ಈ ರೀತಿ ಡೌನ್ಲೋಡ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಎಲ್ರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.